ನಾನು ನಿಂಗೊಂದು ವಿಷಯ ಹೇಳೋದೇ ಮರ್ಸ್ಬಿಟ್ನಮ್ಮ. ನೀನು ರಾತ್ರಿ ಶಾರ್ವರಿಗೆ ಫೋನ್ ಮಾಡಿದ್ದು. ಹೌದಾ ಮಾವ, ಏನ್ ಹೇಳಿದ್ಲು? ನಿಮ್ಮ ತಾತನ ಮೇಲೆ ಒಂದು ಕಣ್ಣಿಡ ಕೇಳಿದ್ಲಮ್ಮ. ಅವಳು ಬರ್ತಿರೋ ಎಲ್ಲ ಮೆಸೇಜು ದತ್ತಾನ ಕಳಿಸ್ತಿರೋದು ನೋಡು, ಚೆಕ್ ಮಾಡು ಅಂತ ಹೇಳಿದ್ಲು. ನಾನು ಗೊತ್ತಲ್ಲ, ಸೌತೆಕಾಯಿ ತುಂಡಾಗೋ ಥರ ಅಲ್ಲ ದತ್ತ ಅಲ್ಲ ಕಳಿಸ್ತಿರೋದು ಅಂತ ಹೇಳ್ಬಿಟ್ಟೆ. ಮಾವ, ಅವಳೇನಾದ್ರೂ ನೇರವಾಗಿ ತಾತಂಗೆ ಎಲ್ಲ ಕೇಳ್ಬಿಟ್ರೆ? ಅವಳು ಯಾಗಮ್ಮ ಹೇಳ್ತಾಳೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರು ಅನ್ನೋ ಹಾಗಾಗಲ್ವಾ? ಇರ್ಲಿ, ಯಾವುದಕ್ಕೂ ಅವಳ ಕಡೆಯಿಂದ ಆ ಮೊಬೈಲ್ಗೆ ಯಾವುದಾದ್ರೂ ಮೆಸೇಜ್ ಬಂದಿದ್ಯಾ ನೋಡು. ಮಾವ, ಶಾರ್ವರಿಯಿಂದ ಮೆಸೇಜ್ ಬಂದಿದೆ. ಅವಳಿಗೆ ನಾವು ಫೋನ್ ಮಾಡಿ ಮಾತಾಡ್ಬೇಕಂತೆ. ಈ ಮೆಸೇಜಲ್ಲಿ ಅವಳಿಗೆ ಎಷ್ಟು ಅಹಂಕಾರ ಇದೆ ನೋಡಿ. ನಾವು ಅವಳಿಗೇನಾದ್ರೂ ಫೋನ್ ಮಾಡಿಲ್ಲ ಅಂದ್ರೆ ಅವಳು ಮತ್ತೆ ನಮ್ಮ ಮೆಸೇಜೇ ನೋಡಲ್ವಂತೆ. ಆಗ ಹಾಗಿದ್ದ ಮೇಲೆ ಅವಳ ಅಹಂಕಾರನ ಕರಗಿಸ್ಲೇಬೇಕು. ಮಾತಾಡೇ ಬಿಡೋಣ ಬಿಡು. ಮಾತಾಡೋದಾ? ಯಾರು ಮಾವ? ಇನ್ಯಾರು ಸೊಸೆ ಮುದ್ದ? ನೀನೇ. ನಾನಾ? ಮಾವ, ನಾನ್ ಮಾತಾಡಿದ್ರೆ ಅವಳು ನನ್ನ ವಾಯ್ಸ್ ಕಂಡು ಹಿಡಿಬೋದಲ್ವಾ? ಏ, ಹಳೆ ಸಿನಿಮಾಲೆಲ್ಲೋ ನೋಡಿಲ್ವ ಸೊಸೆ ಮುದ್ದು? ಈ ಫೋನ್ ಮೌತ್ ಪೀಸ್ ಮೇಲೆ ಒಂದು ಬಟ್ಟೆ ಹಾಕೊಂಡು ಮಾತಾಡಿದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಾ ಇದ್ದಾರೆ ಅಂತ ಈ ಕಡೆಯವ್ರಿಗೆ ಗೊತ್ತೇ ಆಗೋದಿಲ್ಲ. ನೀನಾ ಮನೇಲಿ ಮಾತಾಡಿದ್ರೆ ಒಂದೊಂದ್ಸಲ ಒಂದೊಂದ್ ಥರ ಕೇಳುತ್ತೆ. ಇನ್ನು ಫೋನ್ಗೆ ಬಟ್ಟೆ ಹಾಕೊಂಡು ಮಾತಾಡಿದ್ರೆ ನೀನು ಅಂತ ಕಂಡಿಡಿಯಕ್ಕೆ ಆಗಲ್ಲ ಬಿಡು. ಹಾಗಂತೀರ ಮಾವ? ಸರಿ ಬಿಡಿ, ಕಾಲ್ ಮಾಡೇ ಬಿಡೋಣ. ಕಾಲ್ ಬರ್ತಾ ಇದೆ ಅಂದರೆ ನನ್ನ ಮೆಸೇಜ್ ವರ್ಕ್ ಆಗಿದೆ ಅಂತಾಯ್ತು. ಮೊದಲು ಈ ಕಾಲ್ನ ಟ್ರ್ಯಾಕ್ ಮಾಡೋಕ್ಕೆ ಹೇಳಬೇಕು. ಮಾವ, ಶಾರ್ವರಿ ಫೋನ್ ಕಟ್ ಮಾಡ್ತಿದ್ದಾಳೆ. ಹಲೋ ಮೇಡಮ್. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಈಗ ನನಗೆ ಆ ನಂಬರಿಂದ ಕಾಲ್ ಬರ್ತಾ ಇದೆ. ಇಮ್ಮಿಡಿಯೇಟ್ ಆಗಿ ಆ ನಂಬರು ಟ್ರ್ಯಾಕ್ ಆಗಬೇಕು, ಲೊಕೇಶನ್ ಗೊತ್ತಾಗಬೇಕು. ಆ ಫೋನ್ ಯಾರ್ದು, ಏನು, ಎತ್ತ, ಪ್ರತಿಯೊಂದು ಡೀಟೇಲ್ಸು ನನಗೆ ಬೇಕು. ಲೊಕೇಶನ್ ಗೊತ್ತಾಗ್ತಿದ್ದ ಹಾಗೆ ಅವ್ರ ಕತೆನ ಅವ್ರ ಕತೆ ನಾವು ಮುಗಿಸ್ತೀವಿ ಬಿಡಿ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಲೋ, ಯಾರು? ಯಾರು ಅಂತ ಈಗಲೇ ಗೊತ್ತಾಗಲ್ಲ ಶಾರ್ವರಿ. ಅಂದರೆ ಇದುವರೆಗೂ ನನಗೆ ಹೆದರಿಸ್ತಾ ಇದ್ದಿದ್ದು ಒಂದು ಹೆಂಗಸ. ಯಾರು ನೀವು? ಏನು ನಿಮ್ಮ ಉದ್ದೇಶ? ಆ ಆಡಿಯೋ ನಿಮಗೆಲ್ಲಿಂದ ಸಿಕ್ತು? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಲ್ಲ ನಾನು ನಿನ್ನ ಜೊತೆ ಮಾತಾಡ್ತಿರೋದು. ಸಮಯ ಬಂದಾಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆ ಉತ್ತರ ಜೊತೆಗೆ ನೀನು ಮಾಡಿರೋ ಪಾಪಗಳಿಗೆಲ್ಲ ಶಿಕ್ಷೆನೂ ಆಗುತ್ತೆ. ನೋಡಿ, ನಿಮ್ಗೇನು ಬೇಕೋ ಅದನ್ನು ನೇರವಾಗಿ ಹೇಳಿ. ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡೋಕೆ ನಾನು ರೆಡಿ. ಎಲ್ಲಿಗೆ ಬರಬೇಕು? ದುಡ್ಡನ್ನು ಹೇಗೆ ತಲುಪಿಸ್ಬೇಕು? ಯಾಕಷ್ಟು ಆತ್ರ ಪಡ್ತಿದ್ಯಾ ಶಾರ್ವರಿ? ನೀ ದುಡ್ಡಿಗೆ ಬೆಲೆ ಕೊಡ್ಬೋದು, ಆದರೆ ನಾನಲ್ಲ. ನೀನು ಏನೇನು ಮಾಡಿದ್ಯಾ, ನಿನ್ನ ಉದ್ದೇಶ ಏನು, ನಿನ್ನ ಜಾತಕ ಏನು ಎಲ್ಲ ನನಗೆ ಗೊತ್ತಿದೆ. ಹಾಗಿದ್ರೆ ಹೇಳು, ಏನು ನಿನ್ನ ಉದ್ದೇಶ? ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಹೇಳಿದ್ನಲ್ಲ ಶಾರ್ವರಿ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಆದರೆ ನೀನು ಮಾಡಿರೋ ಪಾಪದ ಕೆಲಸಗಳು ಒಂದಾ ಎರಡಾ? ಕಷ್ಟ ಸರ್, ಈ ಫೋನ್ ರೆಡಿ ಮಾಡೋಕ್ಕಾಗಲ್ಲ ಅನ್ನಿಸ್ತಾ ಇದೆ. ಇಷ್ಟೊಂದು ಹಾಳಾಗಿದೆ, ಇದು ತಗೊಂಡೋಗಿ ಕಸದ ಬಿಟ್ಟಿಗೆ ಹಾಕ್ಬಿಡಿ. ನಾ ಇದಕ್ಕಿಂತ ನಿಮ್ಗೆ ಒಳ್ಳೆ ಫೋನ್ ಕಡಿಮೆ ರೇಟ್ಗೆ ಕೊಡ್ತೀನಿ. ಇಲ್ಲ, ನನಗೆ ಈ ಫೋನ್ ತುಂಬ ಮುಖ್ಯ. ಪ್ಲೀಸ್ ರೆಡಿ ಮಾಡಿಕೊಡಿ.
ನೀವೆಷ್ಟೇ ಚಾರ್ಜ್ ಹೇಳಿದ್ರು ಅದ್ರ ಡಬಲ್ ಕೊಡ್ತೀನಿ. ಹೇಳಿದ್ನಲ್ರಿ ಇದನ್ನ ರೆಡಿ ಮಾಡೋಕ್ಕಾಗಲ್ಲ, ತಗೊಂಡೋಗಿ ತಿಪ್ಪೆಗೆ ಸೇರಿ. ಫೋನ್ ಎಷ್ಟು ಮುಖ್ಯ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಈ ಫೋನು ರೆಡಿ ಆಗಬೇಕು. ನನಗಿದ್ದೇ ಫೋನ್ ಬೇಕು. ಇದು ನೀನೇ ರೆಡಿ ಮಾಡಬೇಕು. ಏನು ಸರ್ ಟೂರಿಸಮ್ ಮಾಡ್ತಾ ಇದ್ದೀರಾ? ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕಾಗತ್ತೆ. ಫೋನ್ ರೆಡಿ ಮಾಡ್ತೀಯೋ? ಸರ್ ಸಾರಿ ಸರ್, ನಿಮ್ಗೆ ಈ ಫೋನ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಎಸ್ಬಿಟ್ಟೆ. ಆದರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಹತ್ರ ಅಲ್ಲ, ಯಾರ್ದು ತಗೊಂಡೋದ್ರೂ ರೆಡಿ ಮಾಡೋಕ್ಕಾಗಲ್ಲ. ಛೇ, ಏನು ಮಾಡೋದೀಗ? ಇದೊಂದು ವಿಡಿಯೋ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಫೋನೇ ಸರಿ ಹೋಗಲಿಲ್ಲ ಅಂದಮೇಲೆ ವಿಡಿಯೋ ಹೇಗೆ ಸಿಗುತ್ತೆ? ನಮಗೆ ನ್ಯಾಯನಾದರೂ ಹೇಗೆ ಸಿಗುತ್ತೆ? ಸಾರಿ ಸರ್, ನೀವು ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಾ? ನೀವು ಈ ಫೋನ್ ಯಾಕೆ ರೆಡಿ ಮಾಡಬೇಕು ಅಂತಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಒಂದು ಕೆಲಸ ಮಾಡ್ಬೋದು, ಈ ಫೋನ್ ರೆಡಿ ಮಾಡೋಕ್ಕಾಗದೇ ಇದ್ರು ಇದರಲ್ಲಿರೋ ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ ತೆಗಿಯೋಕ್ಕೆ ಟ್ರೈ ಮಾಡ್ಬೋದು. ಪ್ಲೀಸ್ ಹಾಗೆ ಮಾಡಿ. ಈ ಫೋನಲ್ಲಿ ಒಂದು ವಿಡಿಯೋ ಇದೆ, ಅದು ನನಗೆ ಬೇಕು. ಹೇಗಾದರೂ ಮಾಡಿ ಅದನ್ನು ತಗೊಡ್ತೀರಾ? ಟ್ರೈ ಮಾಡ್ತೀನಿ ಸರ್. ಈ ಫೋನ್ ಏನಾದರೂ ಸಿಸ್ಟಮಿಗೆ ಕನೆಕ್ಟ್ ಆದರೆ ಇದರಲ್ಲಿರೋ ಡಾಕ್ಯುಮೆಂಟ್ಸನ್ನ ರಿಟ್ರೀವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಅಷ್ಟು ಕೇಳಿದ್ರಿ ಅಂತ ರೆಡಿ ಮಾಡಿಕೊಡ್ತೀನಿ, ಯೋಚನೆ ಮಾಡಬೇಡಿ. ಏನು ಗುರು, ಲೊಕೇಶನ್ ಟ್ರ್ಯಾಕ್ ಆಯ್ತಾ? ಯಾವ ಲೊಕೇಶನ್ ಅಂತ ಗೊತ್ತಾಯ್ತಾ? ಇನ್ನೂ 5 ನಿಮಿಷ ಮಾತಾಡಿದ್ರೆ ಯಾವ ಲೊಕೇಶನ್ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ನೀವು ಯಾರು ಅಂತ ಹೇಳಲ್ವಾ? ನೋಡಿ, ಈ ರೀತಿ ಸುತ್ತಿ ಬಳಸಿ ನನ್ನ ಜೊತೆ ಮಾತಾಡೋದ್ರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಯಾವ ಪ್ರಯೋಜನಕ್ಕೋಸ್ಕರನೂ ನಾನು ಮಾತಾಡ್ತಿಲ್ಲ ಶಾರ್ವರಿ. ನನ್ನ ಉದ್ದೇಶ ಹಲೋ ಹಲೋ, ಇವಳು ಯಾರೋ ಸಾಮಾನ್ಯದವಳಲ್ಲ, ನನ್ನನ್ನೇ ಆಟ ಆಡಿಸ್ತದಾಳೆ. ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು? ಲೊಕೇಶನ್ ಸಿಕ್ತಾ? ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಿದ್ರೆ ಆ ನಂಬರ್ ಟ್ರ್ಯಾಕ್ ಮಾಡ್ಬೋದು ಮೇಡಮ್. ಏನು ಹೇಳ್ತಾ ಇದೀಯ ನೀನು? ನಾನು ಇಷ್ಟೊತ್ತು ಮಾತಾಡಿದ್ದೀನಿ, ಸಾಕಾಗ್ಲಿಲ್ವಾ? ಒಂದು ಫೋನ್ ಟ್ರ್ಯಾಕ್ ಮಾಡ್ಸೋಕ್ಕೂ ಬರ್ತಿಲ್ಲ ನಿನಗೆ ಅಂದರೆ ನೀನೆಂಥ ಫೂಲ್ ಅಂತ ಗೊತ್ತಾಗ್ತಾ ಇದೆ. ನಿನ್ನಿಂದ ಯಾವ ಕೆಲಸನೂ ಆಗಲ್ಲ. ಶಾರ್ವರಿ, ನಿನ್ನ ಜಾಣತನ ನನ್ನ ಹತ್ರ ಇಟ್ಕೋಬೇಡ. ನನ್ನನ್ನು ಕಂಡು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನೀನೊಬ್ಬಳೇ ಬುದ್ಧಿವಂತೆ ಅಂತ ತಿಳ್ಕೊಬೇಡ. ನೀನು ಯಾರು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಿನ್ನ ಸಾವು ನನ್ನ ಕೈಯಿಂದಾನೆ. ಈ ಶಾರ್ವರಿನ ಎದುರಾಕೊಂಡವ್ರು ಯಾರು ಬದುಕಕ್ಕಾಗಲ್ಲ. ಎಲ್ಲಿ ಹೋಗ್ತೀಯ? ಸಿಕ್ಕೇ ಸಿಗ್ತೀಯ. ಅಭಿ ಅಭಿ ಅವಿ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ಲಿದೆಯಾ? ಅಪ್ಪ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅದನ್ನು ಇವನಿಗೆ ಅಟೆಂಡ್ ಮಾಡೋಕ್ಕೆ ಹೇಳಿದ್ದೆ. ಆದರೆ ಇವನು ಮೀಟಿಂಗ್ ಅಟೆಂಡ್ ಮಾಡದೆ ಎಲ್ಲೋ ಸುತ್ತಾಡಕ್ಕೆ ಹೋಗಿದ್ದಾನೆ. ಕ್ಲೈಂಟ್ಸ್ ನನಗೆ ಫೋನ್ ಮಾಡಿದರು. ಬ್ರೋ, ಇವತ್ತು ಮೀಟಿಂಗ್ ಇತ್ತು ಅಂತ ನಾನು ಮರ್ತ್ಬಿಟ್ಟಿದ್ದೆ. ಸಾರಿ, ನನ್ನ ಫ್ರೆಂಡ್ ಒಂದು ಬರ್ತ್ಡೇ ಇತ್ತು. ಶಟಪ್ ಅಭಿ, ಇಷ್ಟು ಜವಾಬ್ದಾರಿ ಇಲ್ಲ ಅಂದಮೇಲೆ ಕಂಪ್ನಿನ ಹೇಗೆ ನಡೆಸ್ತೀಯಾ? ಈ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ಕಂಪ್ನಿ ಮುಳುಗೋಗತ್ತಷ್ಟೇ. ವಾಟ್ ಇಸ್ ದಿಸ್ ಬ್ರೋ? ಒಂದೇ ಒಂದಿಲ್ಲ ಮೀಟಿಂಗ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ನಿ ಮುಳುಗೋಗ್ಬಿಡುತ್ತಾ? ಅದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಾ? ದಿಸ್ ಇಸ್ ಟೂ ಮಚ್. ಅಭಿ, ನೀನು ಮೀಟಿಂಗ್ ಹೋಗದೆ ಇರೋದು ತಪ್ಪು. ಆ ತಪ್ಪನ್ನು ಸಮರ್ಥಿಸಬೇಡ. ಅದು ಹಾಗಲ್ಲ ಡ್ಯಾಡ್. ಇವನಿಗೆ ಮಾತ್ರ ಫ್ಯಾಮಿಲಿ ಇರೋದಾ? ಇವನಿಗೆ ಮಾತ್ರ ಆಚೆ ಪ್ರಪಂಚ ಇರೋದಾ? ನನಗಿರಬಾರ್ದಾ? ನನ್ನ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಇತ್ತು, ನಾನು ಹೋಗಲೇಬೇಕಿತ್ತು, ಹೋಗಿ ಬಂದೆ. ಬರ್ಡೇ ಇದ್ದಿದ್ರೆ ನನಗೆ ಹೇಳಬೇಕಾಗಿತ್ತು. ನಾನು ಆಚೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ. ನಿನ್ನಿಂದಾಗಿ ನಮ್ಮ ಕಂಪ್ನಿಗೆ ಪ್ರಾಜೆಕ್ಟ್ ಮಿಸ್ ಆಗ್ತಿದೆ. ಬರೀ ಒಂದೇ ಒಂದಿನ ಮೀಟಿಂಗ್ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಜೆಕ್ಟ್ ಮಿಸ್ ಆಗಲ್ಲ ಬ್ರೋ. ನೀನ್ ಅಂಡರಲ್ಲಿ ಕಂಪ್ನಿ ರೆಪ್ಯುಟೇಷನ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಜೆಕ್ಟ್ ಮಿಸ್ ಆಗಿರ್ಬೋದು. ಕಂಪ್ನಿ ರೆಪ್ಯುಟೇಷನ್ ನನ್ನಿಂದ ಹಾಳಾಗ್ತಿದ್ಯಾ? ಸ್ಟಾಪ್ ಇಟ್ ಅಭಿ. ನಿನ್ನಂಥ ಬೇಜವಾಬ್ದಾರಿ ಇರೋರು ಕಂಪ್ನಿ ನಡೆಸ್ತಿರೋದ್ರಿಂದಾನೆ ಕಂಪ್ನಿ ರೆಪ್ಯುಟೇಷನ್ ಹಾಳಾಗ್ತಿರೋದು. ಅಭಿ, ಅಭಿ,
ಏನ್ರು ಇದೆಲ್ಲ? ಯಾಕೆ ಮಾತಿಗೆ ಮಾತು ಬೆಳೆಸ್ತಾ ಇದ್ದೀರಾ? ಇದೇನಿದು? ಅಣ್ಣ ತಮ್ಮ ಇಬ್ರು ಮತ್ತೆ ಜಗಳ ಆಡ್ತಿದಾರ? ಒಳ್ಳೇದೇ ಆಯ್ತು. ನಾನು ಅವರಿಬ್ರು ಕಿತ್ತಾಡೋ ಹಾಗೆ ಮಾಡಬೇಕು ಅನ್ಕೊಂಡೆ. ಆದರೆ ಈಗ ಅವರಾಗೆ ಕಿತ್ತಾಡಿ ನನಗೆ ಖುಷಿ ಕೊಡ್ತಿದ್ದಾರೆ. ನೀನೇನಾದರೂ ಅನ್ಕೋಬ್ರೋ, ನನಗೆ ಕೆಲಸಗಳನ್ನ ನಿಭಾಯಿಸೋದಕ್ಕೆ ಸ್ಟ್ರೆಸ್ ಆಗ್ತಿದೆ. ನೀನು ನನಗೆ ಹೆಲ್ಪ್ ಮಾಡ್ತಿಲ್ಲ. ಇದೆಲ್ಲ ನೀನು ವಹಿಸ್ಕೊಂಡಿರೋ ಕೆಲಸಗಳು ನೀನೇ ನಿಭಾಯಿಸ್ಬೇಕು. ನಿನ್ನ ಕೈಲಿ ಆಗಿಲ್ಲ ಅಂದರೆ ಹೇಳ್ಬಿಡು. ಅಕೌಂಟ್ ಜವಾಬ್ದಾರಿಗಳೆಲ್ಲ ಮತ್ತೆ ಚಿಕ್ಕಮ್ಮನೆ ನೋಡ್ಕೋತಾರೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಿದೆ. ಅದೃಷ್ಟ ಅಂದರೆ ಇದೇ ಅಲ್ವಾ? ಇಲ್ಲ, ಚಿಕ್ಕಮ್ಮಗೆ ಮತ್ತೆ ಕಷ್ಟ ಕೊಡೋದು ಬೇಡ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನೇ ನೋಡ್ಕೋತೀನಿ. ಹಾಗಂತ ನೀನು ಆರಾಮಾಗಿದ್ದು ಬಿಡೋದಲ್ಲ. ನಾನೆಷ್ಟು ಕಷ್ಟಪಡ್ತೀನೋ ನೀನು ಅಷ್ಟೇ ಕಷ್ಟಪಡಬೇಕು. ಆಗಲೇ ಕಂಪ್ನಿ ನಿಂದು ಅಂತ ಹೇಳ್ಕೊಳಕ್ಕೆ ಯೋಗ್ಯತೆ ಇರೋದು. ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬೇಡ ಅಭಿ. ಇಬ್ರು ಸುಮ್ಮನೆ ಇರ್ತೀರಾ? ಯಾಕೋ ಅತಿ ಆಯ್ತು. ಅಭಿ, ಅದು ಇಂಪಾರ್ಟೆಂಟ್ ಮೀಟಿಂಗ್ ಅಂದಮೇಲೆ ನೀನು ಅದಕ್ಕೆ ಹೋಗಬೇಕಿತ್ತು. ಅದನ್ನು ಮರೆಯೋದು ತಪ್ಪು. ಅಭಿ, ನೀನು ಅಷ್ಟೇ. ಆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಅಂದಮೇಲೆ ನೀನು ಅವ್ನಿಗೊಂದ್ಸತಿ ರಿಮೈಂಡ್ ಮಾಡಬೇಕಾಗಿತ್ತು. ಹೌದಪ್ಪ, ಒಂದು ಕಂಪ್ನಿ ನಡೆಸುವಾಗ ಇಬ್ರು ಹೊಂದ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ನಡೆಸಬೇಕು. ಈ ರೀತಿ ಜಗಳ ಆಡಬಾರ್ದು. ಅಮ್ಮ ಜಗಳ ಆಡ್ತಿರೋದು ಇವನು. ಅಷ್ಟಕ್ಕೂ ನಾನು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ? ನೀನು ಹೇಳ್ತಿರೋದು ತಪ್ಪಿದೆಯೋ ಇಲ್ವೋ, ಆದರೆ ನೀನು ಹೇಳ್ತಿರೋ ರೀತಿಯಲ್ಲಿ ಖಂಡಿತವಾಗ್ಲೂ ತಪ್ಪಿದೆ. ಅಣ್ಣ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರಬೇಡ. ಅರ್ಹತೆ ನಿನಗಿಲ್ಲ. ಏನಂದೆ? ನನಗೆ ಅರ್ಹತೆ ಇಲ್ವಾ? ಒಂದು ಚಿಕ್ಕ ಕೆಲಸ ಮಾಡೋಕ್ಕೆ ಅರ್ಹತೆ ಇಲ್ದಿರೋರು ನೀನು. ಇನ್ನೊಂದು ಸಲ ನನ್ನ ಎದುರು ನಿಂತು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಭಿ, ಅಭಿ ಏನಿದೆಲ್ಲ? ಅದು ಅವನ್ನೇ ಕೇಳಿಯಪ್ಪ. ಅವನ್ನೇ ಅತಿ ಮಾಡ್ತಿರೋದು. ಅಭಿ, ಐ ಓಕೆ? ನಾಟ್ ಓಕೆ ಡ್ಯಾಡ್. ಅವ್ನು ಈ ಥರ ಎಲ್ಲ ಮಾಡ್ತೀರ ನನ್ನ ಕೈ ಸಹಿಸ್ಕೊಂಡ್ರಕ್ಕಾಗಲ್ಲ. ಸಾಕು ಅಭಿ, ನೀವಿಬ್ಬರು ಯಾಕೆ ಹೀಗೆ ಆಡ್ತಿದ್ದೀರಾ? ನೋಡು, ಇದರಲ್ಲಿ ತಪ್ಪಿರೋದು ನಿಂದೆ. ಒಂದು ಕೆಲಸ ವಹಿಸ್ಕೊಂಡ್ಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡೋದನ್ನು ಕಲಿ. ಅದನ್ನು ಬಿಟ್ಟು ಜಗಳ ಆಡೋದಲ್ಲ. ಇದು ನಿಜವಾಗ್ಲೂ ನನಗೆ ಅದೃಷ್ಟದ ದಿನ. ನಾನು ಕಿಡಿನೇ ಹತ್ತಿಸ್ದೆ ಮನೇಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಈ ಬೆಂಕಿ ಹೀಗೇ ಉರಿಲಿ. ನಾನಿದ್ರಲ್ಲಿ ಬಿಸಿ ಕಾಯಿಸ್ಕೊತೀನಿ. ಅಮ್ಮ, ಅವಿಬ್ರು 10 ರೂಪಾಯಿ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ. ಎಷ್ಟು ಜ್ವರ ತಳ್ದ ಗೊತ್ತಾ? ಅವನು ಹಾಗೆ ತಳ್ಳಿದ್ದಕ್ಕೇನೆ ನಿಮ್ಮ ಅಪ್ಪನೂ ಶಾರ್ವರಿನೂ ನಂಬಿದ್ದು. ಸರ್, ತುಂಬ ಕೆಲಸ ಹಿಡಿಯುತ್ತೆ. ರಿಕವರಿ ಸಾಫ್ಟ್ವೇರ್ ಇಶ್ಯೂ ಇದೆ. ನೀವು ನಾಳೆ ಬಂದು ತಗೊಂಡು ಹೋಗ್ತೀರಾ? ಏನು ಮಾಡಲಿ? ಇವನನ್ನ ನಂಬಿ ಫೋನ್ ಬಿಟ್ಟು ಹೋಗ್ಲಾ? ನೋಡಿ, ಆ ರೆಕಾರ್ಡ್ಸ್ ಎಲ್ಲ ನನಗೆ ತುಂಬ ಇಂಪಾರ್ಟೆಂಟು. ಅದ್ರಲ್ಲಿ ನನ್ನ ಜೀವನನೇ ಇದೆ. ಯೋಚನೆ ಮಾಡಬೇಡಿ ಸರ್. ನೀವು ಇಷ್ಟೊಂದು ಹೇಳ್ತಿದ್ದೀರ ಅಂದರೆ ನಂಗೆ ಅರ್ಥ ಆಗುತ್ತೆ. ನಾನು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಟ್ಟಿರ್ತೀನಿ. ನಂಬಿಕೆ ಇಡಿ, ಹೋಗಿ ಬನ್ನಿ. ನನಗೀಗ ಬೇರೆ ದಾರಿನಾದರೂ ಏನಿದೆ? ಆ ವಿಡಿಯೋ ನಮಗೆ ಸಿಗಬೇಕು ಅಂದರೆ ಈ ಫೋನ್ ಸರಿ ಹೋಗಲೇಬೇಕು. ಏನು ಹೇಳಿ ಸರ್, ಏನು ಮಾಡಲಿ? ಸರಿ, ಹಾಗೆ ಆಗಲಿ. ನೀವು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ನಾಳೆ ಇದೇ ಟೈಮ್ ಬರ್ತೀನಿ. ಓಕೆ ಸರ್, ಹೋಗಿ ಬನ್ನಿ. ಹಲೋ ಸರ್, ನಾನು ಸರ್ ರಮೇಶ. ಹೇಳಿ ರಮೇಶ್, ಏನು ವಿಷಯ? ಯಾರೋ ರೌಡಿ ನನ್ನನ್ನು ಅಟ್ಟಿಸ್ಕೊಂಡು ಬಂದ ಸರ್. ಸರ್, ದಯವಿಟ್ಟು ನನ್ನನ್ನು ಕಾಪಾಡಿ ಸರ್. ಇಲ್ಲಾಂದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ ಸರ್. ನೋಡು, ನೀನು ಧೈರ್ಯವಾಗಿರು. ನೀನು ಎಲ್ಲಿದೆ ಹೇಳು? ಸರ್, ನಾನು ಸರಿ, ನೀನೊಂದು ಕಣ್ಣಿಗೆ ಕಾಣಿಸ್ಕೋಬೇಡ. ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ. ಹಾಂ, ಸರಿ ಸರ್.
ನಿನ್ಗೇನು ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ ಸರ್. ಯಾರು ಸರ್ ಅವನು? ನನಗೆ ತುಂಬ ಭಯ ಆಗ್ತಿದೆ ಸರ್. ನಾನೆಲ್ಲಾದರೂ ಹೋಗ್ಬಿಡ್ತೀನಿ ಸರ್. ಹೆದರ್ಬೇಡ, ನೀನು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬಾ, ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇದೆ ಸರ್. ಸರಿಯಾಗಿದ್ರೆ ಕಾರತ್ತು. ಸರಿ ಸರ್. ಯಾರು ಕಳಿಸಿರ್ಬೋದು ಈ ರೌಡಿನ? ಶಾರ್ವರಿನ ಕಳಿಸಿರ್ತಾಳ. ಶಾರ್ವರಿ ವ್ಯಕ್ತಿನ ಯಾಕೆ ಟಾರ್ಗೆಟ್ ಮಾಡಿದ್ದಾಳೆ ಅಂದರೆ ಅವಳಿಗೆ ಈ ವಿಡಿಯೋ ವಿಚಾರ ಏನಾದರೂ ಗೊತ್ತಾಯ್ತಾ? ನೀವು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನಿಮ್ಗೆ ಯಾಕೆ ತೊಂದರೆ? ಅಮ್ಮ ಬಡಿಸ್ತಾರೆ ಬಿಡಿ. ಹೌದು ಚಿಕ್ಕಮ್ಮ, ನೀವು ಆರಾಮಾಗಿ ಕೂತ್ಕೊಂಡು ನಮ್ಮ ಜೊತೆಗೆ ಊಟ ಮಾಡಿ, ಅಮ್ಮ ಬಡಿಸ್ತಾರೆ. ಏನಿವಳು, ಏನೇ ಆದರೂ ಇವಳು ಮುಖದಲ್ಲಿ ನಗು ಮಾತ್ರ ಕಮ್ಮಿ ಆಗ್ತಿಲ್ಲ. ಅದೆಂಥ ಪರಿಸ್ಥಿತಿ ಬಂದರೂ ನಗೋರ್ನ ಯಾವತ್ತೂ ಸೋಲ್ಸಕ್ಕಾಗಲ್ವಂತೆ. ಗೆದ್ದೆ ಅನ್ನೋ ಭ್ರಮೇಲಿ ನೀನಿದೆಯಾ, ನಿಜವಾಗಿ ಗೆದ್ದಿದ್ದೀನಿ ಅನ್ನೋ ಖುಷಿಲಿ ನಾನಿದ್ದೀನಿ. ಅಭಿ, ಆಫೀಸ್ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ರೆ ನನಗೆ ಹೇಳಿ, ಬೇಕಿದ್ರೆ ಮತ್ತೆ ಅಕೌಂಟ್ಸ್ ಜವಾಬ್ದಾರಿನೆಲ್ಲ ನಾನೇ ನೋಡ್ಕೋತೀನಿ. ಪರವಾಗಿಲ್ಲ ಶಾರ್ವರಿ, ಅದೆಂಥ ಕಷ್ಟಗಳೇ ಇದ್ದರೂ ಅವರೇ ಅದನ್ನು ನಿಭಾಯಿಸಲಿ. ಇಂಥ ಅನುಭವಗಳು ಅವ್ರಿಗೂ ಆಗಬೇಕು. ನೀವು ಆರಾಮಾಗಿರಿ. ಮಹೇಶ್ವರೇ, ಬನ್ನಿ ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಬೇಡ ಅದಕ್ಕೆ, ನನಗೆ ಊಟ ಬೇಡ. ಬೇಡವಾ? ಯಾಕೋ? ಅಣ್ಣ ನನಗೆ ಸಾಕಾಗಿದೆ ಅಣ್ಣ, ನಾನು ಹೋಗಿ ಮಲ್ಕೋತೀನಿ. ನನಗೊಬ್ಬನಿಗೆ ಕೆಫೆ ಕೆಲಸಗಳು ನೋಡಿಕೊಂಡು ಸಾಕಾಗಿದೆ. ಮಹೇಶ, ನಿನಗೊಬ್ಬನಿಗೆ ಕೆಫೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ನನಗೆ ಹೇಳ್ಬೇಕು ತಾನೆ. ನೀನು ಇಷ್ಟಪಟ್ಟು ಕೆಫೆ ನೋಡ್ಕೋತಿದ್ಯಾ ಅಂತ ನಾನು ಅಕೌಂಟ್ಸ್ ಕಡೆ ಗಮನ ಕೊಡ್ತಾ ಇದ್ದೆ. ಹೀಗೆ ನೀನು ಹಗಲು ರಾತ್ರಿ ದುಡಿತಾ ಇದ್ರೆ ಆಯಾಸ ಆಗದೆ ಇರುತ್ತಾ? ಸರಿ ಬಿಡು, ಯೋಚನೆ ಮಾಡಬೇಡ. ಇನ್ನು ಮುಂದೆ ನಾನು ಕೆಫೆ ಕೆಲಸಗಳನ್ನ ನೋಡ್ಕೋತೀನಿ, ನೀನು ಸ್ವಲ್ಪ ದಿನ ರೆಸ್ಟ್ ಮಾಡು. ಸರಿ ಅಣ್ಣ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನಾನು ಈಗ ಹೋಗಿ ರೆಸ್ಟ್ ಮಾಡ್ತೀನಿ. ಪಾಪ ಮಹೇಶ, ಅವನು ಹುಷಾರಾದ್ಮೇಲೆ ಒಂದು ದಿನನೂ ಬಿಡದೆ ಕೆಫೆ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾನೆ. ನಾನು ಇನ್ಮೇಲೆ ಅವನಿಗೆ ಹೆಚ್ಚಿಗೆ ಸಹಾಯ ಮಾಡ್ತೀನಿ. ಅವನು ರೆಸ್ಟ್ ಮಾಡಲಿ. ಅದು ಒಳ್ಳೆ ನಿರ್ಧಾರನೇ ಮಾಧವ್ ಅವರೇ. ನೀವಿಬ್ಬರೂ ಸೇರಿ ಕೆಫೆ ನೋಡಿಕೊಂಡ್ರೆ ನಿಮ್ಮಿಬ್ರಿಗೂ ಸ್ವಲ್ಪ ಸುಲಭ ಅನಿಸುತ್ತೆ. ಅಪ್ಪ, ನೀವು ಆರಾಮಾಗಿ ಊಟ ಮಾಡಿ. ನಮಗೊಂದು ಫೋನ್ ಕಾಲ್ ಇದೆ. ಇವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ, ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಸರಿ, ಹೋಗಿ ಅಟೆಂಡ್ ಮಾಡಿ. ಮತ್ತೆ ಜಗಳ ಆಡಬೇಡಿ.